ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ನಿಮಗೆ ಫಾರೆಸ್ಟ್ ವಾಚರ್ ಅರಣ್ಯ ವೀಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಮೆರಿಟ್ ಲಿಸ್ಟನ್ನು ಅನೌನ್ಸ್ ಮಾಡಿದರೆ. ಅದು ಒಂದು ವೃತ್ತದ ವೈಸ್ ಅಂದರೆ ಸರ್ಕಲ್ ವೈಸನ್ನು ಬಿಡಲಾಗಿದೆ. ಈಗ ಒಂದು ದೈಹಿಕ ಪರೀಕ್ಷೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ಈಗ ಒಂದು ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಯಾವ ಒಂದು ದಿನಾಂಕದಂದು ಈಗ ಒಂದು ಫಿಸಿಕಲ್ನ ತಗೊಳ್ತಾರೆ ಮತ್ತು ಎಷ್ಟು ದಿನದವರೆಗೆ ಈ ಒಂದು ಪ್ರೊಸೆಸ್ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಮತ್ತು ಇನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ಲಿಂಕನ್ನು ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಟೆಲಿಗ್ರಾಮ್ ಗ್ರೂಪಿಗೆ ಇಲ್ಲಿ ಜಾಯ್ನ್ ಆಗಿ ನಾನು ಅದರ ಫೀಡ್ ಆ್ಯಪ್ನಲ್ಲಿ ಸೆಂಡನ್ನು ಮಾಡಿರ್ತೀನಿ. ನೋಡಿ, ಈಗ ಈ ಫಾರೆಸ್ಟ್ ವಾಚರ್ ಹುದ್ದೆಗೆ ಸಂಬಂಧಪಟ್ಟಂತೆ 2023-24ನೇ ಸಾಲಿನ ಶಿವಮೊಗ್ಗ ವೃತ್ತದ, ಇದು ಒಂದು ಶಿವಮೊಗ್ಗ ಸರ್ಕಲ್ದಾಗಿರುತ್ತೆ, 30 ಅರಣ್ಯ ವೀಕ್ಷಕ ಗ್ರೂಪ್ ಡಿ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ 1:20 ತಾತ್ಕಾಲಿಕ ಅರ್ಹತಾ ಪಟ್ಟಿ ಸಿಬ್ಬಂದಿಗೆ ದೈಹಿಕ ತಾಳ್ವಿಕೆ, ಸಮರ್ಥತೆ ಮತ್ತು ವೈದ್ಯಕೀಯ ಪರೀಕ್ಷೆ ಕುರಿತು ಒಂದು ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಈ PDF ನಾನು ಈಗ ಡೌನ್ಲೋಡ್ ಮಾಡಿ ಯಾವ ರೀತಿಯಾಗಿ ನೀವು ಈ ಒಂದು 3 ಪರೀಕ್ಷೆ ಕುರಿತಾಗಿ ಯಾವ ರೀತಿ ಡೇಟ್ ಇದೆ ಮತ್ತು ಯಾವಾಗ ಕಂಪ್ಲೀಟನ್ನು ಮಾಡಬೇಕಂತ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಇದನ್ನು ನಾವು ಈಗ PDF ಡೌನ್ಲೋಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿರುತ್ತೆ. ನಾನು ಇದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ PDF ಸೆಂಡ್ ಮಾಡಿರ್ತೀರಿ. ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇಲ್ಲಿ ಜಾಯ್ನ್ ಆಗಿ. ನೋಡಿ, ಇದೊಂದು ಶಿವಮೊಗ್ಗ ವೃತ್ತದ ಒಂದು PDF ಆಗಿರುತ್ತೆ. ಇನ್ನುಳಿದ ಸರ್ಕಲ್ ಬಿಡ್ತಾರೆ. ಈಗ ಶಿವಮೊಗ್ಗ ಸರ್ಕಲ್ ಮಾತ್ರ ಇಲ್ಲಿ ಬಿಡುಗಡೆಯನ್ನು ಮಾಡಲಾಗಿದೆ. ನೋಡಿ, ಈಗಾಗಲೇ ಒಂದು ಅರಣ್ಯ ವೀಕ್ಷಕ 1:20 ಅನುಪಾತದ ಅಡಿಯಲ್ಲಿ ಈಗ ಮೆರಿಟ್ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಎಲ್ಲ ಅಭ್ಯರ್ಥಿಗಳು ಏನು ಸೆಲೆಕ್ಟ್ ಆಗಿದ್ದಿರಲ್ಲ, ಆ ಒಂದು ಎಲ್ಲ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ಮುಂದುವರೆದು ಈಗಾಗಲೇ ಪ್ರಕಟಿಸಲಾದ 1:20 ಅಂತಿಮ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಗೆ ದೈಹಿಕ ತಾಳ್ವಿಕೆ ಪರೀಕ್ಷೆ 1 ಮತ್ತು ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ ಮತ್ತು ಮೂಲ ದಾಖಲೆ ಪರೀಕ್ಷೆ ದಿನಾಂಕಗಳನ್ನು ಈ ಕೆಳಗಂಡಂತೆ ನಿಗದಿಪಡಿಸಲಾಗಿದೆ. ಸದರಿ ದಿನಾಂಕಗಳಂದು ಎಲ್ಲ ಅಭ್ಯರ್ಥಿಗಳು ಗುರುತಿನ ಚೀಟಿ, ಇತ್ತೀಚಿನ 3 ಭಾವಚಿತ್ರಗಳು ಹಾಗೂ ಮೂಲ ದಾಖಲೆಗಳ 2 ಜೆರಾಕ್ಸ್ ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿ ಪ್ರತಿಗಳನ್ನು ಇಲ್ಲಿ ಹಾಜರುಪಡಿಸಬೇಕಾಗುತ್ತೆ. ನೀವು ಇಷ್ಟು ದಾಖಲಾತಿಗಳನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ಈ ಎಲ್ಲ ದಾಖಲೆಗಳು ಹಾಗೂ ಮೂಲ ದಾಖಲೆಯೊಂದಿಗೆ ದಿನಾಂಕ 29/2/2024 ಬೆಳಗ್ಗೆ 6 ಗಂಟೆಗೆ ನೆಹರು ಕ್ರೀಡಾಂಗಣ ಶಿವಮೊಗ್ಗ ಇಲ್ಲಿ ಹಾಜರಾಗಲು ಇಲ್ಲಿ ನಿಮಗೆ ಅನುಮತಿಯನ್ನು ಕೊಟ್ಟಿರ್ತಾರೆ. ಈ ಎಲ್ಲ ಪ್ರಕ್ರಿಯೆಗಳು 4 ಮತ್ತು 5 ದಿನಗಳು ನಡೆಯುವ ಸಾಧ್ಯತೆ ಇರುವುದರಿಂದ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಅಭ್ಯರ್ಥಿಗಳು ಮಾಡಿಕೊಂಡು ಸ್ವಂತ ಖರ್ಚಿನಲ್ಲೇ ಸದರಿ ಪರೀಕ್ಷೆಗಳಿಗೆ ನಿಗದಿತ ದಿನಾಂಕ ಮತ್ತು ಸಮಯದಂದು ನೆಹರು ಕ್ರೀಡಾಂಗಣ ಶಿವಮೊಗ್ಗದಲ್ಲಿ ಹಾಜರಾಗಲು ಸೂಚಿಸಿದೆ. ನೋಡಿ, ಈಗಾಗಲೇ ಈ ಒಂದು ನೇಮಕಾತಿ ಪ್ರೊಸೆಸ್ ಅಂದರೆ ಒಂದು ದೈಹಿಕ ತಾಳ್ವಿಕ ಪರೀಕ್ಷೆ ಆಗಲಿ, ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ ಆಗಲಿ ಮತ್ತು ಮೂಲ ದಾಖಲೆ ಪರೀಕ್ಷೆ ಆಗಲಿ, ಈ ಒಂದು ಎಲ್ಲ ದಾಖಲೆಯ ಪರೀಕ್ಷೆಯನ್ನು 4 ಮತ್ತು 5 ದಿನಗಳ ನಡೆಯುತ್ತದೆ. ಆ ಕಾರಣಕ್ಕಾಗಿ ನಿಮ್ಮ ಸ್ವಂತ ಖರ್ಚಿನಲ್ಲಿ ನೀವು ಅಲ್ಲಿ ವಾಸವನ್ನು ಮಾಡಬೇಕಾಗುತ್ತೆ. ಅದು ನೆಹರು ಕ್ರೀಡಾಂಗಣ ಶಿವಮೊಗ್ಗದಲ್ಲಿ ಈ ಒಂದು ಪ್ರೊಸೆಸನ್ನು ನಡೆಸಲಾಗುತ್ತೆ. ನೋಡಿ, ಯಾವ ದಿನದಂದು ಯಾವ ಒಂದು ಇಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ನೋಡೋದಾದರೆ, ನೋಡಿ, ಮೊದಲೇದಾಗಿ ದಿನಾಂಕ 29/2/2024 ಬೆಳಗ್ಗೆ 6ರಿಂದ ನಿಮಗೆ ಏನಾಗುತ್ತೆ ಅಂದರೆ ದೈಹಿಕ ತಾಳ್ವಿಕೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಹಾಜರಾಗಬೇಕಾದ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಒಂದು ಸೆಲೆಕ್ಟ್ ಆಗಿದೆಯಲ್ಲ, ಆ ಒಂದು ಅಭ್ಯರ್ಥಿಗಳು ಮೊದಲೇದಾಗಿ 29ನೇ ತಾರೀಕು ನಿಮಗೆ ಬೆಳಗ್ಗೆ 6ರಿಂದ ಒಂದು ದೈಹಿಕ ತಾಳ್ವಿಕೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಈ ಥರ ಶೆಡ್ಯೂಲ್ನ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ನೋಡೋದಾದರೆ 1/3/2024 ಬೆಳಗ್ಗೆ 6ರಿಂದ ದೈಹಿಕ ತಾಳ್ವಿಕೆ ಪರೀಕ್ಷೆ, ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ಇಷ್ಟು ಪರೀಕ್ಷೆಯನ್ನು 1ನೇ ತಾರೀಕಿಗೆ ನಿಮಗೆ ನಡೆಸಲಾಗುತ್ತೆ. ಮತ್ತು 2ನೇ ತಾರೀಕಿಗೆ ನಿಮಗೆ ಬೆಳಗ್ಗೆ 7 ಗಂಟೆಯಿಂದ ವೈದ್ಯಕೀಯ ಪರೀಕ್ಷೆಯನ್ನು ತಗೊಳ್ತಾರೆ. ಇದಾದ ತಕ್ಷಣ 3/3/2024 ಸಾರ್ವತ್ರಿಕ ರಜೆ ಇರುತ್ತೆ. ಮತ್ತು 4/3/2024 ವೈದ್ಯಕೀಯ ಪರೀಕ್ಷೆ ಬಗ್ಗೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಶಿವಮೊಗ್ಗ ವೃತ್ತ ಕಚೇರಿಯಲ್ಲಿ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆ ಏನು ತೊಗೊಂಡಿರ್ತಾರಲ್ಲ, ಆ ಒಂದು ಪರೀಕ್ಷೆಗೆ ಒಂದು ಏನು ಸೆಲೆಕ್ಟ್ ಆಗಿರುತ್ತೆ ಆ ವೃತ್ತದ ಒಂದು ಮೂಲಕ ಒಂದು ಪ್ರಕಟಣೆ ಮಾಡ್ತಾರೆ. ಇದಾದ ತಕ್ಷಣ ಕೊನೆಯದಾಗಿ ನೀವು 5/3/2024 ನಿಮಗೆ ಮೂಲ ದಾಖಲೆ ಒಂದು ಪರಿಶೀಲನೆ ನಡೆಸ್ತಾರೆ. ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ತಾರೆ. ಈ ಒಂದು ವೆರಿಫಿಕೇಷನ್ ಆದ ತಕ್ಷಣ ನಿಮಗೆ ಈ ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ಮೆರಿಟ್ ಲಿಸ್ಟ್ ಮತ್ತು ಆಯ್ಕೆ ಪಟ್ಟಿಯನ್ನು ಇಲಾಖೆ ಅಧಿಕೃತ ಜಾಲತಾಣದಲ್ಲಿ ಈ ಒಂದು ಪ್ರಕಟಣೆಯನ್ನು ಅವರು ಪ್ರಕಟಿಸ್ತಾರೆ. ಈ ರೀತಿಯಾಗಿ ಒಂದು ಶೆಡ್ಯೂಲ್ನ ಮಾಡಿದ್ದಾರೆ ಅವರು. ಯಾವ ರೀತಿಯಾಗಿ ನೀವು ಈ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕಂತ ಶೆಡ್ಯೂಲ್ನ ಮಾಡಿದ್ದಾರೆ. ಯಾರು ಸೆಲೆಕ್ಟ್ ಆಗಿದ್ದಾರಲ್ಲ ಈ ಅಭ್ಯರ್ಥಿಗಳಿಂದ ನೋಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಪ್ರೊಸೆಸ್ ಇರುತ್ತೆ.
ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಈ ಒಂದು PDF ನಾನು ಸೆಂಡ್ ಮಾಡಿರ್ತೀನಿ, ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.